ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕಳೆದ ವಿಡಿಯೋದಲ್ಲಿ ತುಂಬ ಕಮ್ಮಿ ಬೆಲೆಯಲ್ಲಿ ಪ್ರೈಸಲ್ಲಿ ನಾನು ಮಿಷಿನ್ನ ತೋರಿಸಿದೆ, ಲೆಗ್ ಮಿಷಿನು. ಸೊ ಅದಕ್ಕೆ ನೀವು ಮೋಟ್ರ್ ಕೂಡ ಹಾಕ್ಕೊಳ್ಬೋದಾಗಿತ್ತು. ಸೊ ನಿಮಗೆ ತುಂಬ ಕಮ್ಮಿ ಬೆಲೆಗೆ 7,500 ಒಂದು ಮಿಷಿನ್ನ ತೋರಿಸಿದ್ದೆ. ಸೊ ಸುಮಾರು ಜನ ನನಗೆ ಕಾಲ್ ಮಾಡಿದ್ರಿ, ಕೇಳಿದ್ರಿ. ಸೊ ಇವತ್ತು ಬಂದುಬಿಟ್ಟು ನಾನು ನಿಮಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಬ್ರ್ಯಾಂಡ್ ಮಿಷಿನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಂಬರ್ 1 ಅಂತಲೇ ಹೇಳ್ಬೋದು. ಅದು ತುಂಬಾ ಚೆನ್ನಾಗಿದೆ ಮಿಷಿನು. ಸೊ ಸ್ವಲ್ಪ ಹೈ ಕ್ವಾಲಿಟಿಲಿ, ಸುಮಾರು ಜನ ನನಗೆ ಹೈ ಕ್ವಾಲಿಟಿಲೇ ತೊಗೊಳ್ಳಲ್ಲ, ಹಾಗೆ ಸುಮಾರು ಜನ ಲೋ ಕ್ವಾಲಿಟಿಲೇ ತೊಗೊಳ್ಳಲ್ಲ. ಸೊ ನಿಮಗೆ ಕೆಲವರು ನನಗೆ ತುಂಬ ಕಡಿಮೆ ಪ್ರೈಸಲ್ಲಿ ಬೇಕು ಅಂತ ಹೇಳ್ತೀರಲ್ವ. ಸೊ ಕಾಸಿಗೆ ತಕ್ಕಂಗೆ ಕಜ್ಜಾಯ ಇರುತ್ತೆ. ನಿಮಗೆ ಕಡಿಮೆ ಬೆಲೆಗೆ ನಿಮಗೆ ದೊಡ್ಡ ಮಿಷಿನ್ ಸಿಗ್ತಾ ಇದೆ. ನೀವು ಏನು ಬೇಕಾದ್ರೂ ನೋಡಿ, ದೊಡ್ಡ ಮಿಷಿನಲ್ಲಿ ಏನು ಯೂಸ್ ಮಾಡ್ತೀನಿ, ಚಿಕ್ಕ ಮಿಷಿನಲ್ಲೂ ಕೂಡ ಅದೇ ಥರ ಯೂಸ್ ಮಾಡ್ಬೋದು. ಅದರಲ್ಲಿ ಬನೀನ್ ಬಟ್ಟೆ, ಜೀನ್ಸ್ ಬಟ್ಟೆ ಎಲ್ಲದಕ್ಕೂ ಕೂಡ ಈ 7,500 ಮಿಷಿನಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಎಲ್ಲನೂ ಕೂಡ ಸ್ಟಿಚ್ ಮಾಡ್ಬೋದು. ಹಾಗೆ ನಿಮಗೆ ಇವಾಗ ನಾನು ತೋರಿಸ್ತಿರೋ ಒಂದು ಬ್ರ್ಯಾಂಡ್ ಬಂದುಬಿಟ್ಟು ಸೊ ಉಷಾ ಮಿಷಿನ್ ಬಗ್ಗೆ ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಉಷಾ ಎಷ್ಟು ಬ್ರ್ಯಾಂಡ್ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಸ್ವಲ್ಪ ರೇಟ್ ಜಾಸ್ತಿ ಇದೆ. ನೀವು ಹೋಟ್ಲಿಗೆ ಹೋಗ್ಬೋದು. ಸೊ ನೀವು ಹೋಟ್ಲಿಗೆ ಹೋಗಿ ನೀವು ಉಪ್ಪಿಟ್ಟು ಆರ್ಡರ್ ಮಾಡ್ತೀರಾ, ಅದೇ ನೀವು ಫುಲ್ ಮೀಲ್ಸ್ ಊಟ ಮಾಡಿ. ಸೊ ಅದಕ್ಕೂ ಎಷ್ಟು ರೇಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ಥರನೇ ಇದು ಕೂಡ ನಿಮಗೆ ಕಡಿಮೆ ಬೆಲೆಯಲ್ಲಿ ಕೂಡ ನಿಮ್ಗೆ ಏನು ದೊಡ್ಡ ಮಿಷಿನಲ್ಲಿ ಏನು ಫೀಚರ್ಸ್ ಇರುತ್ತೋ ಸೊ ಅದೇ ಥರನೇ ಫೀಚರ್ಸ್ ಈ ಮಿಷಿನಲ್ಲೂ ಕೂಡ ಇರುತ್ತೆ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನನಗೆ ಕ್ವಾಲಿಟಿಲಿ ಬೇಕು, ತುಂಬ ಚೆನ್ನಾಗಿರೋ ಮಿಷಿನ್ ಬೇಕು ಅಂತ ಅನ್ನೋದಾದರೆ ಸೊ ಉಷಾ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ನಿಮಗೆ ಉಷಾ ಬಗ್ಗೆ ನಿಮ್ಗೊಂದಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಹಾಗೆ ನಮ್ಮಲ್ಲಿ ಉಷಾ ಏನು ಸೇಲ್ ಆಗುತ್ತೆ, ಎಷ್ಟು ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಿಮ್ಮಲ್ಲಿ ಶೇರ್ನ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಇವಾಗ ನೀವು ಮಿಷಿನ ನೋಡಿಬಿಡಿ. ಸೊ ಅದ್ರ ಪ್ರೈಸ್ನ ಕೂಡ ನಿಮಗೆ ಹೇಳ್ತೀನಿ, ಎಷ್ಟು ಪ್ರೈಸ್ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನೀವು ಮಿಷಿನ ನೋಡ್ಕೊಂಡು ಬನ್ನಿ. ಸೊ ಅದಾದಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ತುಂಬ ಫುಲ್ಲು ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಕೆಲವೊಂದಷ್ಟು ಮಾಹಿತಿಗಳು ಕೊಡೋದು ತುಂಬಾ ಯೂಸ್ಫುಲ್ಲು. ಮತ್ತು ನೀವು ಕೂಡ ಅಷ್ಟೇ ಕೆಲವೊಂದು ಮಾಹಿತಿನ ಕೊಡಬೇಕಾದ್ರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇಲ್ಲ ಅಂತ ಅಂದರೆ ನಿಮಗೆ ಗೊತ್ತಾಗಲ್ಲ ಅರ್ಧಂಬರ್ಧ. ಮತ್ತು ಕಮೆಂಟ್ ನಾನು ಕ್ಲಿಯರಾಗಿ ಹೇಳಿರ್ತೀನಿ ವಿಡಿಯೋದಲ್ಲಿ, ಬಟ್ ಆದರೂ ನೀವು ಕಮೆಂಟ್ ಮಾಡ್ತೀರಾ ಅದಂಗಿದೆ ಹಿಂಗಿದೆ ಅಂತ. ನಾನು ಕರೆಕ್ಟಾಗಿ ಪ್ರೈಸ್ ಹೇಳಿರ್ತೀನಿ. ನಾನು ಮೊನ್ನೆ ಕಾರ್ ವಿಡಿಯೋ ಮಾಡಿದ್ದೆ, ಅದಕ್ಕೂ ಕೂಡ ಪ್ರೈಸ್ನ ನಾನು ಮೆನ್ಷನ್ನ ಮಾಡಿದ್ದೀನಿ. ಬಟ್ ಆದ್ರೂ ಎಷ್ಟು ಪ್ರೈಸು, ಎಷ್ಟು ಮಾಡಲು ಅದಕ್ಕೆ ಕೂಡ ಕೇಳ್ತೀನಿ. ನಾನು ಕ್ಲೀನಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಎಷ್ಟು ಏನು ಅಂತ ಹೇಳ್ಬಿಟ್ಟು. ಸೊ ನೀವು ಸುಮ್ಮನೆ ನೀವು ಹೇಳಿದ್ರೆ ನಿಜವಾಗ್ಲೂ ಏನೂ ಅರ್ಥ ಆಗಲ್ಲ. ಸೊ ಬನ್ನಿ, ಅದಕ್ಕೆ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ, ಇವಾಗ ಜಾಸ್ತಿ ತಡ ಮಾಡೋದು ಬೇಡ. ಸೊ ಮಿಷಿನ ನಿಮಗೆ ತೋರಿಸ್ಬಿಡ್ತೀನಿ. ಇನ್ನು ನೀವು ನೋಡ್ತಾ ಇರೋದು ಬಂದುಬಿಟ್ಟು ಉಷಾ ತುಂಬಾ ಚೆನ್ನಾಗಿರುವಂತಹ ಮಿಷಿನು. ಫುಲ್ಲು ಕಬ್ಬಿಣ ಸ್ಟ್ಯಾಂಡು, ನಂಬರ್ 1 ಕ್ವಾಲಿಟಿ ಅಂತಲೇ ಹೇಳ್ಬೋದು. ತುಂಬಾ ಗೇಜ್ ಇರುತ್ತೆ. ಮಿನಿಮಮ್ ಅಂದರೂ ಇದು ಒಂದು 25 kg ಗೇಜ್ ಬರುತ್ತೆ. ಉಷಾ ಮಿಷಿನ್ ನಿಮಗೆ ತುಂಬಾ ಬ್ರ್ಯಾಂಡೆಡು. ಹಾಗೆ ಇದಕ್ಕೆ ತುಂಬಾ ಒಂದು ಒಳ್ಳೆ ಶೈನಿಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಫುಲ್ಲು ಕಬ್ಬಿಣ ಸ್ಟ್ಯಾಂಡು ನೀವು ನೋಡ್ತಾ ಇದ್ದೀರಾ. ಸೊ ಎಷ್ಟು ಗಟ್ಟಿ ಇದೆ ಅಂತ ಅಂದರೆ ತುಂಬಾ ಗಟ್ಟಿ ಇರುತ್ತೆ. ಮತ್ತು ನಿಮಗೆ ಫಸ್ಟ್ ಟೈಮ್ ತುಳಿಬೇಕಾದ್ರೆ ಸ್ವಲ್ಪ ಟೈಟ್ ಇರುತ್ತೆ. ಅದು ಲೂಸ್ ಮಾಡೋದು ತುಳಿತಾ ನಿಮಗೆ ಸ್ವಲ್ಪ ಲೂಸ್ ಆಗುತ್ತೆ. ಸೊ ಇನ್ನು ಅಲ್ಲಿಗೆ ಬಂದುಬಿಟ್ಟು ಉಷಾದೇ ಅಲ್ಲಿಗೆ. ಸೊ ತುಂಬ ಚೆನ್ನಾಗಿದೆ. ನಾವಂತೂ ಯಾರೇ ಆಗಲಿ ಉಷಾದಕ್ಕೆ ಬೇರೆ ಯಾವುದೇ ಒಂದು ಅಲ್ಲಿಗೆಗಳಾಗಲಿ ಸ್ಟ್ಯಾಂಡ್ ಆಗಲಿ ಮಾಡ್ಲಿಕ್ಕೆ ಬರೋಲ್ಲ. ಸೊ ಉಷಾಗೆ ಏನು ಸೆಟ್ ಕೊಟ್ಟಿರ್ತಾರೋ ಕಂಪ್ನಿ ಕಡೆಯಿಂದ ಅದೇ ಸೆಟ್ಟೇ ಬರೋದು. ಯಾವುದೇ ಥರ ಎಕ್ಸ್ಚೇಂಜ್ ಆಗಲಿ ಅಥವಾ ಬೇರೆದಾಗಲಿ ಏನೂ ಕೂಡ ಆ್ಯಡ್ ಮಾಡಲ್ಲ. ಏನು ಅವ್ರು ಕೊಟ್ಟಿರ್ತಾರೋ ಅದೇ ಉಷಾದನ್ನೇ ಹಾಕ್ಕೊಡೋದು. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಬಂದುಬಿಟ್ಟು ನೀವು ಮೋಟ್ರ್ ಬೇಕಾದ್ರೂ ಹಾಕ್ಕೊಳ್ಬೋದು ಅಥವಾ ಸರ್ವೆ ಮೋಟರ್ ಬೇಕಾದ್ರೂ ಹಾಕ್ಕೊಳ್ಬೋದು. ಹಾಗೆ ನಾನು ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನು ಉಷಾ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಫುಲ್ ಬ್ಲ್ಯಾಕಿಲಿ ಬಂದಿರೋಂಥದ್ದು. ನನಗದು ತುಂಬಾ ಇಷ್ಟ ಆಯಿತು. ಸೊ ನಮ್ಮ ಹತ್ರ ಅಂತೂ ಓಡ್ತಾ ಇರೋವಂಥ ನಂಬರ್ 1 ಅಂತ ಅಂದರೆ ಉಷಾ ಅಂತಲೇ ಹೇಳ್ತೀನಿ. ಯಾಕಂದರೆ ಉಷಾ ಅಂತ ಅಂದ್ರೆ ಒಂಥರ ಜನ ಉಷಾ ಇಲ್ವಾ ಅಂತ ಕೇಳ್ತಾರೆ. ಸೊ ನಮ್ಮ ಹತ್ರ ಅಂತೂ ಉಷಾ ತುಂಬಾ ಫಾಸ್ಟಾಗಿ ಮೂವಿಂಗ್ ಆಗ್ತಾ ಇರೋವಂಥದ್ದು. ಸೊ ನಿಮಗೂ ಏನಾದರೂ ಬೇಕು ಅಂದರೆ ಆರಾಮಾಗಿ ಉಷಾನ ಪರ್ಚೇಸ್ನ ಮಾಡಿ. ಸೊ ಇನ್ನು ಬಂದುಬಿಟ್ಟು ಸರ್ವೆ ಮೋಟಾರು ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇದು ಬಂದುಬಿಟ್ಟು ನಾನು ಪವರ್ ಮಿಷಿನ್ಗೆ ಆ್ಯಡ್ ಮಾಡಿರೋಂಥದ್ದು. ಸೊ ಇದು ನಮ್ಮ ಓಪನಿಂಗ್ ಇಲ್ಲ, ಹಾಗಾಗಿ ನಿಮ್ಗೆ ಇಲ್ಲೇ ತೋರಿಸ್ತಾ ಇದ್ದೀನಿ. ಈ ಒಂದು ಪವರ್ ಮಿಷಿನ್ಗೆ ನಾವು ಹಾಕಿದ್ದೀವಲ್ವ ಸರ್ವ ಮೋಟಾರು, ಇದನ್ನು ನಾವು ಉಷಾ ಸ್ಟ್ಯಾಂಡಿಗೆ ಬೇಕಾದರೂ ಹಾಕ್ಕೊಳ್ಬೋದು. ಉಷಾ ಮಿಷಿನ್ಗೂ ಕೂಡ ಹಾಕ್ಕೊಳ್ಬೋದು. ಸೇಮ್ ನಿಮಗೆ ಪವರ್ ಮಿಷಿನಲ್ಲಿ ಬಂದ ಥರನೇ ಬರುತ್ತೆ. ಸ್ಪೀಡ್ ಕೂಡ ನೀವು ಅದರಲ್ಲಿ ಆ್ಯಡ್ನ ಮಾಡ್ಕೊಳ್ಬೋದು. ಸ್ಪೀಡ್ ಇಟ್ಕೊಂಡು ನೀವು ಹೊಲಿಬೋದು. ಸೇಮ್ ನೀವು ಪವರ್ ಮಿಷಿನಲ್ಲಿ ಏನು ಫೀಚರ್ ಇರುತ್ತೋ ಅದೇ ಥರನೇ ಇದನ್ನು ಹಾಕೊಂಡಾಗ ಉಷಾ ಮಿಷಿನ್ ನಿಮಗೆ ಅದೇ ಫೀಚರ್ಸ್ ಬರುತ್ತೆ. ಸೇಮ್ ಒಂದೊಂದು ನೀಡ್ಲಿಗೂ ಕೂಡ ನಿಂತ್ಕೊಳ್ಳುತ್ತೆ. ಸೊ ಈ ಥರ ಒಂದು ಸ್ಟ್ಯಾಂಡ್ ಕೊಟ್ಟಿರ್ತಾನೆ, ಅದನ್ನು ಪೆಟ್ಲಿಗೆ ಹಾಕಿದ್ರೆ ಆಯಿತು. ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ಮೋಟ್ರ್ ಬೇಡ ಅನ್ನೋರು ಸರ್ವೆ ಮೋಟರ್ನ ಹಾಕ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಪ್ರೈಸ್ನ ನಾನು ಎಷ್ಟಾಗುತ್ತೆ ಅಂತ ನಾನು ಕೊನೆಯಲ್ಲಿ ಮೆನ್ಷನ್ನ ಮಾಡ್ತೀನಿ. ಸೊ ಅದು ಬೇಡ ಅಂತ ಅಂದರೆ ನೀವು ಈ ಮೋಟರ್ನ ಬೇಕಾದರೂ ಹಾಕ್ಕೊಳ್ಬೋದು. ಇದು ಬಂದುಬಿಟ್ಟು ಸೌಂಡ್ಲೆಸ್ ಮೋಟರು, ಕಾರ್ಬನ್ಲೆಸ್ ಮೋಟರು. ಸೊ ಇದು ಬಂದುಬಿಟ್ಟು ನಿಮಗೆ 2,000 ರೂಪಾಯಿ ಮೋಟ್ರ್ ಬೀಳುತ್ತೆ. ತುಂಬಾ ಚೆನ್ನಾಗಿದೆ. ಇನ್ನು ನಾನು ಸರ್ವೆ ಮೋಟರ್ ತೋರಿದ್ನಲ್ಲ, ಅದು ಬಂದುಬಿಟ್ಟು ನಿಮಗೆ 3,500 ರೂಪಾಯಿ ಬೀಳುತ್ತೆ. ನೀವು ಯಾವುದನ್ನು ಬೇಕಾದರೂ ಪರ್ಚೇಸ್ ಮಾಡಿ ಹಾಕ್ಕೊಳ್ಬೋದು. ಇದನ್ನು ಹಾಕೋದು ಕೂಡ ಚೆನ್ನಾಗಿದೆ. ಇದು ಸ್ವಲ್ಪ ಮೋಟರ್ ನಿಮ್ಗೆ ಗೊತ್ತಿರುತ್ತೆ. ಸ್ವಲ್ಪ ದೂರ ನಾವು ಇಲ್ಲಿ ನಿಲ್ಲಿಸಿದ್ರೆ ಸ್ವಲ್ಪ ಒಂಚೂರು ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಅಷ್ಟೇ ಮೋಟರ್ಸು, ಇನ್ನೇನಿಲ್ಲ. ನಿಮ್ಗೆ ಈ ಥರ ಸರ್ವೆ ಮೋಟರ್ ಹಾಕೊಳ್ಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮದ್ರಲ್ಲಂತೂ ಉಷಾಸು ಬ್ಯಾನರ್ಗಳಿದ್ದಾವೆ ನೋಡಿ, ನೀವು ನೋಡ್ತಾ ಇರ್ಬೋದು. ಉಷಾದು ಬ್ಯಾನರು ತುಂಬ ದೊಡ್ಡದಾಗಿದೆ. ಸೊ ಈ ಕಡೆನೂ ಕೂಡ ಇದೆ.
ನೋಡ್ತಾ ಇರ್ಬೋದು. ಸೊ ಉಷಾ ಬ್ಯಾನರು. ಸೊ ನಮ್ಮಲ್ಲಿ ಅತಿ ಹೆಚ್ಚಾಗಿ ಸೇಲ್ ಆಗುವಂಥದ್ದು ಬಂದುಬಿಟ್ಟು ಜಾಸ್ತಿ ಉಷಾ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಸೇಲ್ ಆಗ್ತಾಯಿದೆ ನಮ್ಮ ಹತ್ರ ಉಷಾ ಬಂದುಬಿಟ್ಟು. ಅಂದರೆ ಸೊ ಎಲ್ಲ ಸ್ವಲ್ಪ ಉಷಾ ಒಂಥರ ಕಂಪ್ನಿ ಹೆಸರುಗಳಲ್ಲಿ ಕೇಳ್ತಾರಲ್ವ, ನೀವು ಮಿಕ್ಸಿಲಿ ಎಲ್ಲ ಪ್ರತಿ ಸಲ ಕೇಳ್ತಾ ಇರ್ಬೋದು ಪ್ರೆಸ್ಟೀಜು ನನಗೆ ಅಕೌಂಟ್ನಲ್ಲೇ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾರಲ್ವ. ಸೊ ಆ ಥರ ನಿಮಗೆ ಉಷಾ ಅಂತೂ ತುಂಬಾ ಜಾಸ್ತಿ ಸೇಲ್ ಆಗ್ತಾಯಿದೆ. ಇನ್ನು ಲೆಗ್ ಮಿಷಿನ್ಗಳಲ್ಲಂತೂ ಉಷಾ ಸಾಮಾನ್ಯವಾಗಿ ಜಾಸ್ತಿ ಉಷಾ 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 ಅಂತ ಕೇಳೋದೇ ಜಾಸ್ತಿ. ನಮ್ಮ ಕಡೆ ಅಂತೂ ಫುಲ್ಲು ನೋಡಿ ಉದ್ದದ ಬ್ಯಾನರ್ ಅವರ ತಂದು ಹಾಕ್ಬಿಟ್ಟು ಇದರ ದೊಡ್ಡ ದೊಡ್ಡ ಬ್ಯಾನರ್ ಉಷಾದೇ ಜಾಸ್ತಿ ನಮ್ಮ ಹತ್ರ ಇರೋದು. ನಮ್ಮ ಹತ್ರ ಸೇಲ್ ಆಗ್ತಿರೋದು ಕೂಡ ಉಷಾನೇ. ಸೊ ಇನ್ನು ಅದಾದಮೇಲೆ ಚಿಕ್ಕ ಚಿಕ್ಕದು ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬಂದುಬಿಟ್ಟು ಸ್ವಲ್ಪ ಸ್ಟಿಚಸ್ಸು ಒಂಥರ ಸ್ಟಿಕರ್ ಥರ. ಸೊ ಇದು ಜಸ್ಟ್ ಹಿಂಗೆ ಅಂಟಿಸೋದು. ಸೊ ಇದು ಬಂದುಬಿಟ್ಟು ನೋಡಿ ಉಷಾ ಸ್ಟಿಚಸ್ಸು. ಅದಾದಮೇಲೆ ಮಾರ್ವೆಲಾ. ಸೊ ಈ ಥರ ನಿಮಗೆ ಬ್ರ್ಯಾಂಡಲ್ಲಿ ಸಿಗುತ್ತೆ ಉಷಾದಲ್ಲಿ. ಅಲ್ಲೂರು ಡಿಲೆಕ್ಸ್ ಇದು ಬಂದುಬಿಟ್ಟು ನಿಮಗೆ ಸ್ಟಿಚ್ಚು, ಹಾಗೆ ನಿಮಗೆ ಜಿಗ್ಜಾಗ್ 2 ಒಂದರಲ್ಲೇ ಬರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ವಂಡರ್ ಸ್ಟಿಚ್. ಈ ಥರ ನಿಮಗೆ ಒಂದೊಂದಕ್ಕೂ ಒಂದೊಂದು ಥರ ಬ್ಯಾನರ್ ಇದೆ, ನೀವು ನೋಡ್ಬೋದು. ಇನ್ನು ಇದು ಬಂದುಬಿಟ್ಟು ಉಷಾ ಜವನಮಿಲಿ ಮೆಮೊರಿ ಕ್ರಾಫ್ಟು ಸೈಲೈನ್ ಅಂತೇಳಿ ಇದೊಂದು ಇದೆ ಮಿಷಿನು. ಸೊ ಸೇಮ್ ಇದೆಲ್ಲ ಹೆಂಗಿರುತ್ತೋ ಅದೇ ಥರನೇ ಇರುತ್ತೆ. ಇದು ಕೂಡ ಮೆಮೊರೀಸ್ ಕ್ರಾಫ್ಟು. ಸೊ ಅದಾದಮೇಲೆ ನಿಮಗೆ ಇದು ಅಲ್ಲೂರು ಡಿಲೆಕ್ಸ್ ನಾನು ಹೇಳಿದ್ನಲ್ವ ಸ್ಟಿಚಿಂಗು. ಸೊ ಈ ಥರ ಸ್ಟಿಕರ್ನ ಕೊಟ್ಟಿದ್ದಾರೆ ಉಷಾದಲ್ಲಿ. ಸ್ವಲ್ಪ ವೆರೈಟಿ. ಇನ್ನು ಉಷಾ ಜಾನಮಿ ಮಾರ್ವೆಲ್ಲ. ಸೊ ಇವೆಲ್ಲ ನಿಮಗೆ ಒಳ್ಳೊಳ್ಳೆ ಸ್ಟಿಚಸ್ ಬರುತ್ತೆ. ಸೊ ಅದರಲ್ಲಿ ಡೆಮೋನ ಕೊಟ್ಟಿರ್ತಾರೆ. ಸೊ ನೀವು ಆ ಡೆಮೋ ನೋಡಿಕೊಂಡು ಮಾಡಬೇಕಾಗುತ್ತೆ. ಸೊ ಇವೆಲ್ಲನೂ ತುಂಬಾ ಚೆನ್ನಾಗಿರುವಂತಹ ಮಿಷಿನ್ಗಳು. ಸೊ ಉಷಾದಲ್ಲಿ ಮಾತ್ರ ನಿಮ್ಗೆ ಈ ಥರ ಎಲ್ಲ ಸಿಗೋದು, ಸಾಮಾನ್ಯ ಬೇರೆ ಇದರಲ್ಲಿ ಎಲ್ಲೂ ಸಿಗೋಲ್ಲ. ಇನ್ನು ಈ ಸ್ಟಿಕ್ಕರ್ನ ನಾವು ಕೆಳಗಡೆ ಬೀಳುತ್ತೆ ಅಂತೇಳಿ ಸೊ ಮೇಲ್ಗಡೆ ಹಾಕಿದ್ದೀವಿ. ಇನ್ನು ಉಷಾದಲ್ಲಿ ನಮ್ಮ ಹತ್ರ ತುಂಬ ಜಾಸ್ತಿನೇ ಹೋಗ್ತಾ ಇದೆ. ಇನ್ನು ನೀವು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ನನಗೆ ಉಷಾದಲ್ಲಿ ಬೇಕು ಅಂತ ಅನ್ನೋರು ನೀವು ಆರಾಮಾಗಿ ಉಷಾನ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಇವಾಗ ಏನು ನಿಮಗೆ ನಾನು ಸ್ಟಿಕ್ಕರ್ನ ತೋರಿಸಿದ್ದೆ, ಸೊ ಅದೆಲ್ಲ ಉಷಾದಲ್ಲಿ ಅವೈಲಬಲ್ ಇರುತ್ತೆ. ಸೊ ಒಂದೊಂದಕ್ಕೂ ಒಂದೊಂದು ಹೆಸರು. ಸೊ ಎಲ್ಲನೂ ಒಂದೊಂದು ಥರ ಸ್ಟಿಚಿಂಗು ಬರುತ್ತೆ. ಸೊ ಇವೆಲ್ಲನೂ ಉಷಾದಲ್ಲಿ ಅಷ್ಟೇ ನಿಮಗೆ ಸಿಗೋದು. ಸೊ ಇನ್ನು ಉಷಾ ಬಂದುಬಿಟ್ಟು ನಮ್ಮಲ್ಲಿಂದು ತುಂಬಾ ಸೇಲಿಂಗ್ ಆಗ್ತಾ ಇರೋವಂಥದ್ದು. ಸೊ ಇನ್ನು ಉಷಾ ಪ್ರೈಸ್ನ ಹೇಳ್ಬಿಡ್ತೀನಿ. ಉಷಾ ಪ್ರೈಸ್ ಬಂದುಬಿಟ್ಟು 11,500 ಬೀಳುತ್ತೆ. ನಾನು ನಿಮಗೆ ಮೋಟ್ರನ್ನ ತೋರಿಸ್ತೆ ಅಲ್ವಾ. ಸೊ ನಿಮಗೆ ಮೋಟ್ರ್ ಜೊತೆಗೆ ಹಾಕ್ಕೊಳ್ಳೋದಾದರೆ ನಿಮಗೆ 13,500 ಮೋಟ್ರ್ ಸಮೇತ ವಿತ್ ಉಷಾ ಮಿಷಿನ್ ಜೊತೆಗೆ ನಿಮಗೆ ಮೋಟ್ರ್ ಬಂದುಬಿಟ್ಟು ಅವೈಲಬಲ್ಲು ನಿಮಗೆ 13,500 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿರೋಂಥ ಫುಲ್ಲು ಒರಿಜಿನಲ್ ಸೆಟ್ಟು, ಒರಿಜಿನಲ್ ಮಾಡೆಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸೊ ನೀವು ಯಾರಾದರೂ ಇಷ್ಟ ಇದ್ದರೆ ಆರಾಮಾಗಿ ನೀವು ಬೈನ ಮಾಡಿ ಪರ್ಚೇಸ್ನ ಮಾಡಿ ಹಾಕ್ಕೊಳ್ಬೋದು. ಇನ್ನು ಉಷಾ ಬಂದುಬಿಟ್ಟು ನಿಮಗೆ 11,500 ರೂಪಾಯಿ ಬೀಳ್ತಾ ಇದೆ. ಸೊ 11,500 ರೂಪಾಯಿಗೆ ನಿಮಗೆ ಉಷಾ ಸಿಗ್ತಾ ಇರೋದು. ನಿಮ್ಗೆ ಏನಾದ್ರು ಡರ್ಬಿ ಮೋಟರ್ ಬೇಕು ಅಂತ ಅಂದರೆ ನಿಮಗೆ ಮೋಟರ್ ಏನಾರು ಹಾಕ್ಕೊಳ್ತೀನಿ ಅಂತ ಅಂದರೆ 2,000 ರೂಪಾಯಿ ಬೀಳುತ್ತೆ. 11,500 ಮತ್ತು 2,000 ರೂಪಾಯಿ ಮೋಟರ್ ಅಂದರೆ ನಿಮಗೆ 13,500 ರೂಪಾಯಿ ಆಗುತ್ತೆ. ನಿಮಗೆ ಬೇಡ ನಂಗೆ ಬರೀ ಮಿಷಿನೇ ಸಾಕು ಅಂದರೆ ಮಿಷಿನಲ್ಲಿ ಬೇಕಾದ್ರೂ ಹೊಲ್ಕೊಳ್ಳಿ. ಕೆಲವರು ಮೋಟರ್ ಮಾಡ್ಕೊಳ್ತೀವಿ, ಮೋಟರ್ ಬೇಕು ಅಂದರೆ ಮೋಟರ್ನ ಬೇಕಾದ್ರೆ ನೀವು ತೊಗೊಂಡ್ರೆ ಸೊ ನಿಮಗೆ 13,500 ರೂಪಾಯಿ ಕಾಸ್ಟ್ ಬೀಳುತ್ತೆ. ಇನ್ನು ಅದು ಬಿಟ್ಬಿಟ್ಟು ನಿಮಗೆ ಸರ್ವೆ ಮೋಟರ್ ಬಂದುಬಿಟ್ಟು 3,200 ರೂಪಾಯಿ ಬೀಳುತ್ತೆ. ಸರ್ವೆ ಮೋಟರು ನಿಮಗೆ 3,200 ರೂಪಾಯಿಗೆ ನಿಮಗೆ ಅದು ಫಿಟ್ಟಿಂಗ್ ಬೇಕು, ಉಷಾದಲ್ಲಿ ನನಗೆ ಅದೇ ಬೇಕು ಅಂತ ಅನ್ನೋದಾದರೆ ನಿಮಗೆ ಟೋಟಲು 14,000 11,500 ಪ್ಲಸ್ 3,000 14,700 ರೂಪಾಯಿ ನಿಮಗೆ ಬೀಳ್ತಾ ಇದೆ. 14,700 ರೂಪಾಯಿ ನಿಮಗೆ ಸರ್ವೆ ಮೋಟರ್ ಸೇರಿಬಿಟ್ಟು ಅದು ಬೇಕು ಅಂತಂದರೆ ಅಷ್ಟು ಅಮೌಂಟ್ ಬೀಳುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ನಿಮಗೆ ಸರ್ವೆ ಮೋಟರ್ ಹಾಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳ್ತೀನಿ. ಸರ್ವೆ ಮೋಟರ್ ಹಾಕೊಳ್ಳೋದ್ರಿಂದ ಸೇಮ್ ನೀವು ಪವರ್ ಮಿಷಿನಲ್ಲಿ ಏನು ಸ್ಪೀಡ್ ಬರುತ್ತೆ, ಪವರ್ ಮಿಷಿನಲ್ಲಿ ಹೇಗೆ ನೀವು ಝುಯ್ ಅಂತ ಹೋಗುತ್ತೆ ಗೊತ್ತಾ ನಿಮಗೆ. ಸೊ ಅದು ಸೇಮ್ ಉಷಾ ಮಿಷಿನ್ ಅದೇ ಥರ ಬರುತ್ತೆ. ನಿಮ್ಗೆ ಅದನ್ನು ಹಾಕೊಂಡ್ಬಿಟ್ರೆ ಝುಯ್ ಅಂತ ಹೋಗುತ್ತೆ. ಸೊ ಸೇಮ್ ಪವರ್ ಮಿಷಿನಲ್ಲಿ ನಾವು ತುಣಿತಾ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ. ಸೊ ಆ ಥರ ನಿಮಗೆ ಸರ್ವೆ ಮೋಟರ್ ಬೆಸ್ಟ್ ಅಂತ ಹೇಳ್ತೀನಿ. ಆಮೇಲೆ ನಿಮಗೆ ಒಂದೊಂದು ನೀಡ್ಲಿಗೂ ಕೂಡ ನಿಂತ್ಕೊಳ್ಳುತ್ತೆ. ಒಲಿಯೋರು ಯಾರು ಟೈಲರ್ಸ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಒಂದೊಂದು ನೀಡ್ಲಿಗೂ ನೀವು ಪೈಪಿಂಗ್ ಮಾಡಬೇಕಾದ್ರೆ ಒಂದೊಂದೇ ನೀಡ್ಲಿಗೆ ಕ್ರಾಸ್ ತೊಗೊಳ್ಬೇಕಾದ್ರೆ ಒಂದೊಂದೇ ನೀಡ್ಲಿಗೆ ತೊಗೊಳ್ತಿರಲ್ಲ. ಸೊ ಅದು ನಿಮಗೆ ಸರ್ವೆ ಮೋಟರ್ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಮೋಟ್ರಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಮೋಟರ್ ಕಾರ್ಬನ್ಲೆಸ್ ಮೋಟರ್ ಬಂದುಬಿಟ್ಟು ಸ್ವಲ್ಪ ಇಲ್ಲಿ ನಿಲ್ಸಿದ್ರೆ ಇನ್ನೊಂದು ಚೂರು ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ, ಇಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಆ ಥರ. ಆಮೇಲೆ ನಾವು ಮೋಟ್ರಲ್ಲಿ ತುಣಿಬೇಕಾದ್ರೆ ನಾವು ತಿರುಗಿಸ್ತೀವಲ್ವಾ ಚಕ್ರನ, ಆ ಚಕ್ರನ ಹಿಂಗೆ ಇಟ್ಕೊಳ್ಬೇಕಾಗುತ್ತೆ ಮೋಟ್ರ್ ಹಾಕ್ಕೊಂಡ್ರೆ. ಸೊ ಈ ಥರ ಸರ್ವೆ ಮೋಟರ್ ಹಾಕ್ಕೊಳ್ಳಿದ್ರೆ ಅದನ್ನು ಹಿಡಿಯುವಂಥ ಪ್ರಾಬ್ಲಮೇ ಇರೋದಿಲ್ಲ. ನೀವು ಕಾಲಲ್ಲೇ ಎಲ್ಲ ಬ್ಯಾಲೆನ್ಸಿಂಗ್ನ ಮಾಡ್ಕೊಳ್ಬೋದು. ಸೊ ಮೋಟರ್ ಹಾಕ್ಕೊಂಡಾಗ ಮಾತ್ರ ನೀವು ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇದು ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಉಷಾ ಬಂದುಬಿಟ್ಟು ತುಂಬಾ ಒರಿಜಿನಲ್ ಮಾಡಲು. ಸೊ ತುಂಬಾ ಚೆನ್ನಾಗಿದೆ. ಉಷಾ ಅಂತ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸಾಮಾನ್ಯವಾಗಿ ಉಷಾ ನಮ್ಮ ಫ್ಯಾನು ಕೂಡ ಉಷಾನೇ. ಏನೋ ಒಂಥರ ಉಷಾ ಅಂತ ಅಂದರೆ ಮೈಂಡಿಗೆ ಬಂದುಬಿಡುತ್ತೆ ಉಷಾ ಸೂಪರ್ ಮಿಷಿನ್ ಅಂತ. ಸೊ ಹೊಲಿಗೆನೂ ಕೂಡ ಅಷ್ಟೇ ತಿಕ್ಕಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ನಮ್ಮ ಹತ್ರ ಫುಲ್ ಇರೋದೇ ಬ್ಯಾನರ್ ಉಷಾ. ನಮ್ಮ ಹತ್ರ ಉಷಾನೇ ತುಂಬಾ ಸೇಲಿಂಗ್ ಮಾಡ್ತೀವಿ. ಸೊ ಉಷಾ ಮಾತ್ರ ಎರಡೇ ಮಾತೇ ಹೇಳೋಗಿಲ್ಲ, ಅಷ್ಟು ಚೆನ್ನಾಗಿದೆ ಉಷಾ. ಸೊ ನೀವೇನಾದರೂ ಮೋಟ್ರ್ ಹಾಕ್ಕೊಳ್ಳಂಗಿದ್ರೆ ನೀವು ಮೋಟ್ರನ್ನ ಬೇಕಾದ್ರೂ ಹಾಕ್ಕೊಳ್ಬೋದು. ನೀವು ಸರ್ವೆ ಮೋಟ್ರ್ ಹಾಕ್ಕೊಳ್ತೀನಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ನಾನು ಕ್ಲೀನಾಗಿ ಬಿಡಿಸೇ ಹಿಡಿದು ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಬೇಡ ನನಗೆ ಬರೀ ಮೋಟ್ರ್ ಬೇಕು
ನಿಮ್ಮ ಹತ್ರ ಮಿಷಿನ್ ಇದೆ, ನಾನು ಮೋಟ್ರ್ ಬೇಕು ಅಂತ ಅಂದರು ಅದನ್ನು ಕೂಡ ನಾವು ಕೊರಿಯರ್ನ ಮಾಡ್ತೀವಿ. ನಿಮಗೆ ಮೋಟ್ರ್ ಬೇಕು ಅಂದರೆ ಮೋಟರ್ನ ಸಪ್ಲೈ ಮಾಡ್ತೀವಿ. ನಿಮಗೆ ಸರ್ವೆ ಮೋಟರ್ ಬೇಕು ನಮಗೆ ಇದಕ್ಕೆ ನಾವು ಫಿಟ್ ಮಾಡ್ಕೋತೀವಿ. ನಿಮ್ಮ ಹತ್ರ ಏನಾದ್ರು ಒಂದು ವೇಳೆ ಮಿಷಿನ್ ಇತ್ತು ಅಂತ ಅನ್ನೋದಾದರೆ ನೀವು ಬೇಕಾದರೆ ಮೋಟರ್ನ ತೊಗೊಳ್ಳೆ ಸರ್ವೆ ಮೋಟರ್ನ ತೊಗೊಂಡು ಕೂಡ ನೀವು ಫಿಟ್ನ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ದೊಡ್ಡ ಮಿಷಿನ್ಗಳಿಗೆ ಹಾಕ್ಕೊಳ್ಬೋದು. ಸರ್ವೆ ಮೋಟರ್ ಚಿಕ್ಕ ಮಿಷಿನ್ಗೆ ಬರೋದಿಲ್ಲ, ದೊಡ್ಡ ಮಿಷಿನ್ಗಳಿಗೆ ಸರ್ವೆ ಮೋಟರ್ನ ಹಾಕ್ಕೊಂಡು ನೀವು ಹೊಲ್ಕೊಳ್ಬೋದು. ಯಾವ ಮಿಷಿನ್ ಬೇಕಾದ್ರೂ ಸರ್ವೆ ಮೋಟರ್ನ ಹಾಕ್ಕೊಂಡ್ರೆ ಸೇಮ್ ನಿಮಗೆ ಪವರ್ ಮಿಷಿನಲ್ಲಿ ತುಳಿದೋರೋ ಫೀಲಿಂಗ್ ಬರುತ್ತೆ. ನಿಮಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಜಾಸ್ತಿ ಉಷಾನ ಸೇಲ್ ಮಾಡೋದ್ರಿಂದ ಉಷಾದಲ್ಲಿ ಹಲವಾರು ಥರ ಇದ್ದಾವೆ. ಅಲ್ಲೂ ಡೀಲೆಕ್ಸು ನಿಮ್ಗೆ ಹೇಳಿದ್ದೀನಿ ನಾನು, ಅಲ್ಲ ಸ್ಟಿಚಿಂಗ್ ಮತ್ತು ಜಿಗ್ಜಾಗ್ ಒಂದರಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೆಲವೆಲ್ಲ ಎಷ್ಟೊಂದಿದೆ, ಅದರಲ್ಲಿ ವೆರೈಟಿ ಇದೆ. ಸೊ ಸ್ಟಿಚಸ್ ಬರೋವಂಥದ್ದು. ಸೊ ಸುಮಾರು ಥರ ಬಂದುಬಿಟ್ಟು ನಿಮಗೆ ಉಷಾದಲ್ಲಿ ಬಿಟ್ಟರೆ ಬೇರೆ ಯಾವುದೇ ಒಂದು ಇದು ಕಂಪ್ನಿಲೂ ಸಿಗ್ತಾಯಿಲ್ಲ ನಿಮಗೆ. ತುಂಬಾ ಚೆನ್ನಾಗಿದೆ ಉಷಾ, ಖಂಡಿತವಾಗ್ಲೂ ಟ್ರೈ ಮಾಡಿ. ಪ್ರತಿಯೊಂದು ಮನೆಯಲ್ಲೂ ಉಷಾ ಅಂತ ಹೇಳ್ತಿರಲ್ಲ, ಸೊ ಆ ಡೈಲಾಗ್ ಅದು ಅದ್ರ ಮೇಲೆ ಕೊಟ್ಬಿಡ್ತಾರೆ, ಸದಾ ನಿಮ್ಮೊಂದಿಗೆ ಎಂದೆಂದಿಗೂ ನಿಮ್ಮೊಂದಿಗೆ ಅಂತ ಹೇಳ್ಬಿಟ್ಟು ಟೈಟಲ್ಲೇ ಕೊಟ್ಬಿಟ್ಟಿದ್ದಾರೆ ಅವರು. ಸಂತೋಷ ಎಂದೆಂದಿಗೂ ಅಂತ ಹೇಳ್ಬಿಟ್ಟು ಟೈಟಲ್ಲೇ ಕೊಟ್ಟಿದ್ದಾರೆ ಅವರು. ಸೊ ಉಷಾ ಎಲ್ಲಿದೆಯೋ ಅಲ್ಲಿ ಸಂತೋಷ ಅಂತ ಆ ಥರ. ಬಟ್ ತುಂಬಾ ಚೆನ್ನಾಗಿದೆ ಮಿಷಿನ್, ನೀವು ಆರಾಮಾಗಿ ಪರ್ಚೇಸ್ನ ಮಾಡಿ. ನಿಮ್ಗೆ ಒಂದು ವೇಳೆ ಇಲ್ಲ ಅಂತಂದರೆ ನಾವು ಕೊರಿಯರ್ ಬೇಕಾದರೂ ಮಾಡ್ತೀವಿ. ನಾನು ನಿಮಗೆ ಆಲ್ರೆಡಿ ಒಂದು ಸಲ ಹೇಳಿದ್ದೀನಿ ಯಾವ ರೀತಿ ಎಲ್ಲ ಮಾಡ್ತೀವಿ. ನಿಮಗೆ ಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಕೂಡ ನಾನು ಆಲ್ರೆಡಿ ಒಂದು ಸಲ ಹೇಳಿದ್ದೀನಿ. ಫೋನ್ಪೇ ನಂಬರ್ನ ನಾನು ನಂಬರ್ನ ಸ್ಕ್ರೀನ್ ಮೇಲೆ ಮೆನ್ಷನ್ನ ಮಾಡಿರ್ತೀನಿ. ಸೊ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನಾದರೂ ಉಷಾ ಬೇಕು ಅಂತಂದರೆ. ಸೊ ಜಿನಿಯನ್ ಆಗಿದೆ, ತುಂಬ ಚೆನ್ನಾಗಿದೆ. ಪೀಸ್ನ ತೊಗೊಂಡು ನೀವು ಆರಾಮಾಗಿ ಟೈಲರಿಂಗ್ ಕೆಲಸ ಮಾಡಿಕೊಂಡು ಆರಾಮಾಗಿ ದುಡಿಮೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಗೇನಾದರೂ ಬೇಕು ಅಂದರೆ ಕೊರಿಯರ್ ಮಾಡ್ತೀವಿ. ನೀವು ಮೇನ್ ನಮಗೇನೋ ನಂಬರ್ ಕೊಟ್ಟಿದ್ದೀರಲ್ವ, ಆ ನಂಬರ್ಗೆ ನೀವು ಫೋನ್ನ ಮಾಡಿಬಿಟ್ಟು ನಿಮ್ಗೆ ಬೇಕು ಅಂತಂದರೆ ಫೋನ್ ಅಮೌಂಟ್ನ ಹಾಕಿದ್ರೆ ಸೊ ನಿಮ್ಮ ಒಂದು ಊರಿಗೆ ನಾವು ಕೊರಿಯರ್ನ ಮಾಡ್ತೀವಿ. ಸೊ ಕೆಲವು ನಮಗೆ ಬರ್ತಾ ಇರೋದೇನಂತಂದರೆ ತುಂಬ ದೂರ ಊರುಗಳಿಂದ ಬರ್ತಾ ಇರೋದಪ್ಪ. ನಮಗೆ ಬಿಜಾಪುರ, ಹುಬ್ಬಳ್ಳಿ, ಬಾಗಲಕೋಟೆ ತುಂಬಾ ಲಾಂಗ್ ಆಗೋಯ್ತು. ಅದು ಅಲ್ಲಿಂದ ಅಲ್ಲಿಗೆ ಕೊರಿಯರ್ ಕಳಿಸೋದು ತುಂಬಾ ಚಾರ್ಜ್ ಆಗುತ್ತೆ. ಯಾಕಂದರೆ ಇಲ್ಲಿ ಬೆಂಗಳೂರು, ತುಮಕೂರು, ಸೊ ಈ ಕಡೆ ಸೈಡ್ ಅಂತ ಅಂದರೆ ಹೆಂಗಾದರೂ ಮಾಡಿಬಿಡ್ಬೋದು. ಸೊ ತುಂಬ ದೂರ ಹುಬ್ಬಳ್ಳಿ, ಬಾಗಲಕೋಟೆ ಅಷ್ಟು ದೂರದಿಂದ ಬರ್ತಾಯಿದೆ ಕಾಲು ನಮಗೂ ಬೇಕು ಅಂತ. ಸೊ ಬೆಳಿಗ್ಗೆ ಯಾರೋ ಬಿಜಾಪುರಿಂದ ಕಾಲ್ ಮಾಡಿದರು, ನಮ್ಗೆ ಅಷ್ಟು ದೂರ ಮಿಷಿನ್ ಬೇಕು ಅಂತ. ಅಲ್ಲಿಂದ ಅಡ್ಡ ಇಲ್ಲಿ ನಾವು ಲಾರಿ ಮಾಡಿ ಕಳಿಸೋಕ್ಕೂ ಆಗೋಲ್ಲ, ತುಂಬ ಲಾಂಗ್ ಇದೆ, ಕೊರಿಯರ್ ತುಂಬ ಜಾಸ್ತಿ ಆಗುತ್ತೆ. ಸೊ ನೋಡಿ ನಿಮ್ಗೆ ಏನಾದರೂ ಒಂದು ವೇಳೆ ಬೇಕು ಅಂತ ಅನ್ನೋದಾದರೆ ಸೊ ಒಂದು ಸಲ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಆ ನಂಬರ್ಗೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ನಂಬರ್ನೇ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೊ ಫೋನ್ ಮಾಡಿ ಕೇಳ್ಕೊಳ್ಳಿ ಅಂತ ಹೇಳ್ತಾ ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದೆ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ. ಹಾಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.